ನ್ಯಾಷನಲ್ ಸೈನ್ಸ್ ಡೇ ಅಂತ ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾರೆ. ಡಾಕ್ಟರ್ ಸಿ ವಿ ರಾಮನ್ ಅವರು ವಿಜ್ಞಾನಕ್ಕೆ ನೀಡಿರುವಂಥ ಕೊಡುಗೆಯ ಬಗ್ಗೆ ಅದನ್ನು ಸ್ಮರಿಸುವುದಕ್ಕೋಸ್ಕರ, ನಂತರ ಎಲ್ಲರಲ್ಲೂ ಇದರ ಬಗ್ಗೆ ಉತ್ತೇಜನ ಕೊಡಲಿಕ್ಕೋಸ್ಕರ ಮಾಡುವಂಥ ಈ ಕಾರ್ಯಕ್ರಮಗಳು. ಇವತ್ತು ವಿದ್ಯಾವಿಕಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾರ್ಯಕ್ರಮವನ್ನು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಅವರು ಇದನ್ನು ಆಯೋಜಿಸಿದ್ದಾರೆ. ನನ್ನ ಭಾಷಣದಲ್ಲಿ ನಾನು ಹೇಳಿದ್ದೇನೆಂದರೆ, ಇವತ್ತು ಅಲ್ಝೈಮರ್ಸ್ ಮತ್ತು ಡಿಮೆನ್ಷಿಯಾದ ಬಗ್ಗೆ ಇಂಜಿನಿಯರ್ಗಳು ಟೆಕ್ನಾಲಜಿ ಕಡೆಯಿಂದ ಯಾವ ಥರ ಅದಕ್ಕೆ ಹೆಲ್ಪ್ ಮಾಡ್ಬೋದು. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಇದಕ್ಕೆ ಯಾವುದೇ ರೀತಿಯ ಔಷಧಿಗಳಿಲ್ಲ. ಕೆಲವು ಔಷಧಿಗಳಿದ್ದರೂ ಕೂಡ ಇದಕ್ಕೆ ಸರಿಯಾದ ರೀತಿ ಕ್ಯೂರ್ ಇಲ್ಲ, ಸೈಡ್ ಎಫೆಕ್ಟ್ಸ್ ತುಂಬ ಇದೆ. ಇದು ಇವತ್ತಿನ ಕಾರ್ಯಕ್ರಮದ ಭಾರತಾದ್ಯಂತ ನ್ಯಾಷನಲ್ ಸೈನ್ಸ್ ಡೇ ಫೆಬ್ರವರಿ 28ರಂದು ಆಚರಿಸ್ತೀವಿ. ಇದು ಸರ್ ಸಿ ವಿ ರಾಮನ್ ಅವರು ಏನು ಸೈನ್ಸ್ಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಅವರನ್ನ ಜ್ಞಾಪಕಾರ್ಥವಾಗಿ ಸೆಂಟ್ರಲ್ ಗೌರ್ಮೆಂಟು ಇವತ್ತು ಫೆಬ್ರವರಿ 28ನ ನ್ಯಾಷನಲ್ ಸೈನ್ಸ್ ಡೇ ಆಗಿ ಆಚರಿಸಬೇಕು ಅಂಥೇಳಿ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಇವತ್ತು ನಮ್ಮ ವಿದ್ಯಾವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ನ್ಯಾಷನಲ್ ಸೈನ್ಸ್ ಡೇನ ಸೆಲೆಬ್ರೇಷನನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಅವರನ್ನು ಕರೆಸಿದ್ವಿ. ಸೊ ಜೋಶಿ ಸರ್ ಅವರು ಆಲ್ಝೈಮರ್ ಡಿಸೀಸಸ್ ಬಗ್ಗೆ ಮತ್ತು ಡೆಮೆನ್ಷಿಯಾ ಡಿಸೀಸಸ್ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ಮಕ್ಕಳೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಇವತ್ತಿನ ಯುವ ಪೀಳಿಗೆಯ ಮುಂದಿನ ನಮ್ಮ ನೇಷನನ್ನು ಮುನ್ನಡೆಸೋರು ಅಂಥವ್ರು. ಹಾಗಾಗಿ ಅಂಥವ್ರಿಗೆ ಈ ಎಲ್ಲದ್ರ ಬಗ್ಗೆ ಮಾಹಿತಿ ಇರಬೇಕು ಅಂತೇಳಿ ಇವತ್ತು ಅವರ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ವಿ ಆರ್ ಆಲ್ಸೋ ಥ್ಯಾಂಕ್ಫುಲ್ to our management and our principal for encouraging us.